ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಪ್ಪ ಅಡುಗೆ ಮನೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಅಕ್ಷಯ ತೃತೀಯ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ, ಹೇಗೆ ಆಚರಣೆ ಮಾಡಿದೆ ಮತ್ತು ಅಕ್ಷಯ ಪಾತ್ರೆ ತಯಾರು ಮಾಡಿ ಹೇಗೆ ನಾನು ಪೂಜೆ ಎಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ಇನ್ ಡೀಟೇಲಾಗಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಇಲ್ಲಿ ಒಂದು ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ಒಂದು ಕೆಂಪು ಬಣ್ಣದ ಒಂದು ಬಟ್ಟೆನ ನಾನು ಈ ಥರ ಹಾಕಿದ್ದೀನಿ. ಹಾಕಿಬಿಟ್ಟು ಅದ್ರ ಮೇಲೆ ಒಂಚೂರು ಅರಿಶಿನ ಕುಂಕುಮ ಹಾಕ್ಕೊಂಡು ಈಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟ್ಗೆ ಕೂಡ ಅರಿಶಿನ ಕುಂಕುಮ ಇಟ್ಕೊಂಡು ಅದನ್ನು ಈ ಥರ ಮಧ್ಯದಲ್ಲಿಟ್ಟು ಅದರಲ್ಲಿ ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ಅಕ್ಕಿ ಮೇಲೆ ನೀವು ಓಂ ಅಥವಾ ಸ್ವಸ್ತಿಕ್ ಅಂತ ಬರಿಬೇಕಾಗುತ್ತೆ ಕೈಯಲ್ಲೇ. ಈ ರೀತಿ ಬರೆದು ಇವಾಗ ನೋಡಿ, ನಾನಿಲ್ಲಿ ಒಂದು ಮಣ್ಣಿನ ಕುಂಡವನ್ನು ತಗೊಂಡಿದ್ದೀನಿ. ಇದಕ್ಕೆ ಅರಿಶಿನ ಮತ್ತು ಗಂಧ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಪೂರ್ತಿ ರೀತಿ ಹಚ್ಚಬೇಕಾಗುತ್ತೆ. ನಾವು ಅಕ್ಷಯ ಪಾತ್ರೆಗೆ ಮಣ್ಣಿನ ಕುಂಡ ತಗೊಂಡು ಅದನ್ನ ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಈ ರೀತಿ ಎಲ್ಲ ಕಂಪ್ಲೀಟಾಗಿ ನೀವು ಅರಿಶಿನ ಹಚ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಒಳಗಡೆ ಎಲ್ಲನೂ ಈ ರೀತಿ ಚೆನ್ನಾಗಿ ಅರಿಶಿನ ಹಚ್ಕೋಬೇಕಾಗುತ್ತೆ. ಇವಾಗ ಇದಕ್ಕೂ ಕೂಡ ನಾವು ಅರಿಶಿನ ಕುಂಕುಮ ಇಟ್ಕೊಳ್ಳೋಣ. ಈ ಥರ ಟೇಬಲ್ ಮೇಲೆ ಇಟ್ಟು ಪೂಜೆ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಪೀಠ ಏನಾದರೂ ಇದ್ದರೆ ಅದ್ರ ಮೇಲೆ ಕೂಡ ಅಥವಾ ಮಣೆ ಏನಾದರೂ ಇರುತ್ತಲ್ಲ ಅದ್ರ ಮೇಲೆ ಕೂಡ ನೀವು ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ದೇವರ ಮನೆಯಲ್ಲೇ ನಿಮಗೆ ಜಾಗ ಜಾಸ್ತಿ ಇದ್ರೆ ಅಲ್ಲೇ ಕೂಡ ನೀವು ಇಟ್ಟು ಈ ಥರ ಪೂಜೆ ಮಾಡ್ಬೋದು. ನೋಡಿ, ಈ ರೀತಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಆದಮೇಲೆ ನೋಡಿ, ಇವಾಗ ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಆದಮೇಲೆ ಇವಾಗ ನಾವು ಇದಕ್ಕೆ ಶ್ರೀ ಅಂತ ಬರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಬೆರಳು ಯೂಸ್ ಮಾಡಿ ಬರೀತಾ ಇದ್ದೀನಿ. ನೋಡಿ, ಈ ರೀತಿ ಬರ್ಕೊಂಡಾದ್ಮೇಲೆ ಈಗ ನಮ್ಮದು ಅಕ್ಷಯ ಪಾತ್ರೆ ರೆಡಿ ಆಗಿದೆ. ನೋಡಿ, ಅಕ್ಷಯ ಪಾತ್ರೆ ತಯಾರಾಯಿತು. ಇದನ್ನು ನಾವಿವಾಗ ಆ ಪ್ಲೇಟ್ ಮೇಲೆ ಇಡಬೇಕಾಗುತ್ತೆ. ಇಟ್ಟು ಅದರೊಳಗಡೆ ಕೂಡ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊಂಡು ನೋಡಿ, ನಾನು ಕಲ್ಲುಪ್ಪು, ಇದು ಹೊಸ ಪ್ಯಾಕೆಟ್ ತೊಗೊಂಡಿದ್ದೀನಿ. ಮನೇಲಿರೋ ಅಂಥದ್ದು ಯೂಸ್ ಮಾಡಬೇಡಿ, ಹೊಸದಾಗೆ ಪರ್ಚೇಸ್ ಮಾಡಿ. ನೋಡಿ, ನಾನಿಲ್ಲಿ ಒಂದು ಕೈ ಹಿಡಿ ಆಗುವಷ್ಟು 3 ಸರಿ ಹಾಕ್ತಾ ಇದ್ದೀನಿ. ಈ ರೀತಿ ಕಲ್ಲುಪ್ಪನ್ನು 3 ಸರಿ ಹಾಕಬೇಕಾಗುತ್ತೆ. ಆಮೇಲೆ ಈ ರೀತಿ ನೋಡಿ, ಒಂದು ಸ್ವಲ್ಪ ಕೆಂಪು ಬಟ್ಟೆನ ತಗೊಂಡು ಈ ರೀತಿ ಸಣ್ಣಗೆ ಮಚ್ಕೊಂಡು ಅದನ್ನ ನಾವಿವಾಗ ಪಾತ್ರೆ ಒಳಗಡೆ ಇಡಬೇಕಾಗುತ್ತೆ. ನೋಡಿ, ಇವಾಗ ಇನ್ನೊಂದು ಬಟ್ಟೆ ಅದೇ ಥರ ತಗೊಂಡು ಅದರಲ್ಲಿ ಒಂದು ಪಲಾವ್ ಎಲೆ, 2 ಲವಂಗ, 2 ಏಲಕ್ಕಿ, ಆಮೇಲೆ 2 ಕಮಲದ ಬೀಜ ತಗೊಂಡಿದ್ದೀನಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊಂಡು ಈಗ ನೋಡಿ, ಇಲ್ಲಿ ನಾನು ಲಕ್ಷ್ಮಿ ಕಾಯಿನ್ ಒಂದು ತೊಗೊಂಡಿದ್ದೀನಿ. ಇವಾಗ ನಿಮ್ಮ ಹತ್ರ ಏನಾದರೂ ಬೆಳ್ಳಿ ಮತ್ತು ಚಿನ್ನ ಯಾವುದಾದ್ರೂ ಒಂದು ಲೈಕ್ ಮುರಿದೋಗಿರೋ ಅಂಥದ್ದು ಅಥವಾ ತುಕ್ಕಿಡ್ದಿರೋ ಅಂಥದ್ದು ಇದ್ದರೆ ಕೂಡ ನೀವು ಅದನ್ನು ಕೂಡ ಇದರಲ್ಲಿ ಇಡ್ಬೋದು. ಇಲ್ಲ ಅಂತಂದ್ರೂ ಪರವಾಗಿಲ್ಲ. ನಾನೇನು ಬೆಳ್ಳಿ ಮತ್ತು ಬಂಗಾರ ಏನೂ ಇಡ್ತಾ ಇಲ್ಲ, 11 ರೂಪಾಯಿ ಮಾತ್ರ ಇಡ್ತಾ ಇದ್ದೀನಿ. ಈ ಥರ ಇಟ್ಟು ನೋಡಿ, ಈ ರೀತಿ ಮಡಚಿ ಇದನ್ನು ನಾವು ಇವಾಗ ಅಕ್ಷಯ ಪಾತ್ರೆ ಒಳಗಡೆ ಇಡಬೇಕಾಗುತ್ತೆ. ಮತ್ತು ಇವಾಗ ಅದರೊಳಗಡೆ ನಿಮ್ಮ ಹತ್ರ ಹಣ ಎಷ್ಟಿದೆ ಅಷ್ಟು, ಇಷ್ಟೇ ಅಂತಲ್ಲ, ಎಷ್ಟಿದ್ರೆ ಅಷ್ಟು ಹಣನ ಇವಾಗ ನೀವು ಅಕ್ಷಯ ಪಾತ್ರೆ ಒಳಗಡೆ ಇಡಿ. ಈ ಹಣನ ನೀವು ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಅದನ್ನು ತೊಗೊಬೋದು. ಆದರೆ ಅದು 11 ರೂಪಾಯಿ ಮತ್ತು ಅದು ಬಟ್ಟೆ ಎಲ್ಲ ಇಟ್ಟಿದ್ರಲ್ಲ ಅದನ್ನೆಲ್ಲ ತೆಗಿಯಂಗಿಲ್ಲ. ಈಗ ನೋಡಿ, ನಾನಿಲ್ಲಿ ಅದ್ರ ಮೇಲೆ
ಈಗ ನಾನಿಲ್ಲಿ ಲಕ್ಷ್ಮಿ ವಿಗ್ರಹ ತಗೋತಾ ಇದ್ದೀನಿ ನೋಡಿ. ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ಅದನ್ನು ಅಕ್ಷಯ ಪಾತ್ರೆ ಮೇಲೆ ಇಡಬೇಕಾಗುತ್ತೆ. ಈ ರೀತಿ ಇಟ್ಟು ಇವಾಗ ಹೂವಿನ ಅಲಂಕಾರ ಮಾಡಬೇಕು. ಇವಾಗ ಅಕ್ಷಯ ಪಾತ್ರೆ ಒಳಗಡೆ ನಾವು ಇಟ್ಟಿದ್ದೀರಲ್ವ, ಉಪ್ಪಾಗಲಿ, ಆಮೇಲೆ ಒಂದು ಬಟ್ಟೆ ಒಳಗಡೆ ನಾವು ಏಲಕ್ಕಿ ಮತ್ತು ಲವಂಗ ಮತ್ತು 11 ರೂಪಾಯಿ ಕಾಸೆಲ್ಲ ಇಟ್ಟಿದ್ದೀರಲ್ಲ, ಅದನ್ನೆಲ್ಲ ತೆಗಿಯಂಗಿಲ್ಲ. ಅದು ಬರೋ ವರ್ಷ ಅಕ್ಷಯ ತೃತೀಯ ಇರೋವರೆಗೂ ನೀವು ಅದನ್ನ ತೆಗಿಯಂಗಿಲ್ಲ. ಬರೋ ವರ್ಷ ಹಬ್ಬ ಬರೋವರೆಗೂ ನೀವು ಅದನ್ನ ತೆಗಿಯಂಗಿಲ್ಲ. ಆದರೆ ನೀವು ಅದು ಕಾಸೇನು ಇಟ್ಟಿರಲ್ಲ ಅದನ್ನ ಬೇಕಾದ್ರೆ ನೀವು ತೆಗೆದು ಅದನ್ನು ದೇವರ ಕಾರ್ಯಕ್ಕೆ ಮತ್ತೆ ನೀವು ಬಳಸ್ಕೋಬೋದು ನೋಡಿ. ಇವಾಗ ನಾನಿಲ್ಲಿ ದೀಪ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಅಕ್ಷಯ ಪಾತ್ರೆ ಮುಂದೆ ನಾನು 3 ವಿಳ್ಯದೆಲೆ ಇಡ್ತಾ ಇದ್ದೀನಿ. ಇಟ್ಟು ಈಗ ಅದ್ರ ಮೇಲೆ ಕೂಡ ಅರಿಶಿನ ಕುಂಕುಮ ಇಡೋಣ. ಇವಾಗ ನಾನು ಒಂದು ಬಟ್ಲಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ, ಮತ್ತೊಂದು ಬಟ್ಲಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಮತ್ತೊಂದು ಬಟ್ಲಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ಇದೆಲ್ಲ ನೀವು ಹೊಸದಾಗಿ ತೊಗೊಂಬಂದು ದೇವ್ರ ಮುಂದೆ ಇಡಿ, ಮನೇಲಿರೋದನ್ನ ಬಳಸೋಕ್ಕೆ ಹೋಗಬೇಡಿ. ಈಗ ಮತ್ತೆ ಅದ್ರ ಮೇಲೆ ಕೂಡ ಹೂವು ಇಟ್ಟು ನಾನು ಅಲಂಕಾರ ಮಾಡ್ತಾ ಇದ್ದೀನಿ. ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿನೇ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಮನೆಗೆ ಬೇಕಾಗಿರೋ ದಿನಸಿ ಐಟಮ್ಸ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಈಗ ನೋಡಿ ನಾನು ನೈವೇದ್ಯಕ್ಕೆ ಅವಲಕ್ಕಿ ಮಾಡಿದ್ದೆ, ಅದು ಮತ್ತು ಬಾಳೆಹಣ್ಣು ಇಟ್ಟು ಅದಕ್ಕೂ ಕೂಡ ಅಲಂಕಾರ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನೇನಿದೆ ಅದನ್ನು ಇಟ್ಟು, ಇವಾಗ ನೋಡಿ ನಾನು ಲಕ್ಷ್ಮಿ ವಿಗ್ರಹ ಇಟ್ಟಿದ್ದೀನಿ ಇಲ್ಲಿ. ನಿಮ್ಮ ಹತ್ರ ಲಕ್ಷ್ಮಿ ವಿಗ್ರಹ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಏನಾದರೂ ಲಕ್ಷ್ಮಿ ಫೋಟೋ ಇದ್ದರೆ ಅದನ್ನು ಕೂಡ ನೀವು ಇಟ್ಟು ಅದ್ರ ಮುಂದೆ ಕೂಡ ಈ ರೀತಿ ಅಕ್ಷಯ ಪಾತ್ರೆ ಇಟ್ಟು ಪೂಜೆ ಮಾಡ್ಬೋದು. ನಿಮ್ಮ ಹತ್ರ ಏನಿದೆ ಅಷ್ಟರಲ್ಲಿ ನೀವು ಪೂಜೆ ಮಾಡ್ಬೋದು. ಆದರೆ ಈ ಥರ ಅಕ್ಷಯ ಪಾತ್ರೆ ಮಾಡಿ ಈ ಥರ ಇಡೋದ್ರಿಂದ ಮನೇಲಿರೋ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ, ಮತ್ತು ಮನೆಯಲ್ಲಿ ಧನ ಧಾನ್ಯ ಐಶ್ವರ್ಯ ಸಮೃದ್ಧಿ ಆಗುತ್ತೆ. ಸೊ ಅದರಿಂದ ಈ ರೀತಿ ನಾವು ಅಕ್ಷಯ ಪಾತ್ರೆ ಮಾಡಿ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು. ಅಕ್ಷಯ ಪಾತ್ರೆ ಸ್ಥಾಪಿಸಿ ನಾವು ಈ ಥರ ಪೂಜೆ ಮಾಡೋದ್ರಿಂದ ಮನೇಲಿರೋ ಹಣದ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ. ಮತ್ತು ಇದು ಪೂಜೆ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಇದನ್ನು ತೆಗೆದು ದೇವರ ಮನೆಯಲ್ಲಿ ಆದರೂ ಇಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಇವಾಗ ಹಣದ ಕಬೋರ್ಡು ಆ ಥರ ಏನಾದರೂ ಇಟ್ಟಿದ್ರೆ ಅದರಲ್ಲಿ ಕೂಡ, ಈಗ ಕುಬೇರನ ಮೂಲದಲ್ಲಿ ಇಡಬೇಕು ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಿಮ್ಮ ಅನುಕೂಲವಾಗಿ ನೀವು ಇಡ್ಬೋದು. ನಿಮಗೆ ಕುಬೇರ ಮೂಲದಲ್ಲಿ ನಿಮಗೆ ಆ ಥರ ಏನಾದರೂ ಹಣದ ಏನಾದರೂ ಕಬೋರ್ಡ್ ಆ ಥರ ಏನಾದರೂ ಇದ್ದರೆ ಅದರಲ್ಲಿ ಕೂಡ ಇಟ್ಟು ನೀವು ವಾರಕ್ಕೆ ಒಂದ್ಸರಿ 15 ದಿನಕ್ಕೆ ಒಂದ್ಸರಿ ಪೂಜೆ ಮಾಡ್ಬೋದು. ಇಲ್ಲ ಅಂತಂದರೆ ದೇವರ ಮನೆಯಲ್ಲೇ ಕೂಡ ನೀವು ಇಟ್ಟು ಅಲ್ಲೂ ಕೂಡ ನೀವು ಇವಾಗ ವಾರಕ್ಕೆ ಒಂದ್ಸರಿ ಇವಾಗ ನೀವು ಪೂಜೆ ಮಾಡೋವಾಗೆಲ್ಲ ಅದಕ್ಕೂ ಕೂಡ ಪೂಜೆ ಮಾಡ್ಬೋದು. ಆದರೆ ಅದನ್ನ ತೆಗೆದು ಅದನ್ನು ಬರೋ ವರ್ಷ ಅಕ್ಷಯ ತೃತೀಯ ಬರೋವರೆಗೂ ಅದರೊಳಗಡೆ ಏನು ನೀವು ಇಟ್ಟಿದ್ದೀರಲ್ಲ ಅದನ್ನ ತೆಗಿಯಂಗಿಲ್ಲ. ಅದು 11 ರೂಪಾಯಿ ತೆಗಿಯಂಗಿಲ್ಲ. ಅದು ಬಿಟ್ಟು ನೀವು ಎಕ್ಸ್ಟ್ರಾ ಏನು ದುಡ್ಡು ಇಟ್ಟಿದ್ದೀರಲ್ಲ ಅದನ್ನ ತೆಗೆದು ಬೇಕಂದರೆ ನೀವು ದೇವರ ಕಾರ್ಯಗಳಿಗೆ ಯೂಸ್ ಮಾಡ್ಕೋಬೋದು. ಮನೇಲಿರೋ ಹಣದ ಸಮಸ್ಯೆ ಎಲ್ಲ ನಿವಾರಣೆ ಆಗಲಿ, ಮತ್ತೆ ಯಾವತ್ತೂ ಹಣದ ಸಮಸ್ಯೆ ಬಾರದೇ ಇರಲಿ, ಜೀವನದಲ್ಲಿ ಸುಖ ಸಂತೋಷ ತುಂಬಿರಲಿ ಅಂತ ಹೇಳಿಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಆಡಂಬರದಿಂದ ಪೂಜೆ ಮಾಡ್ತೀರಾ ಅನ್ನೋದಕ್ಕಿಂತ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೀವು ಇರೋದ್ರಲ್ಲೇ ನೀವು ತುಂಬ ಶ್ರದ್ಧೆ ಇಟ್ಟು ನೀವು ಪೂಜೆ ಮಾಡಿದರೆ ದೇವರು ಖಂಡಿತ ಒಲಿತಾರೆ, ದೇವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ನಮಗೆ ಭಕ್ತಿ ಮತ್ತು ಶ್ರದ್ಧೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ನಾನು ಇವತ್ತು ಪೂಜೆ ಮಾಡಿದ್ದೀನಿ. ನಿಮಗೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಏನಾದರೂ ನಾನು ಮಾತಾಡುವಾಗ ತಪ್ಪು ಹೇಳಿದರೆ ಅಥವಾ ಏನಾದರೂ ಪೂಜೆ ಇದರಲ್ಲಿ ತಪ್ಪೇನಾದರೂ ಆಗಿದರೆ ಕ್ಷಮಿಸ್ಬಿಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಪೋಸ್ ಯಾರಿಗಾದರೂ ಅಕ್ಷಯ ತೃತೀಯ ದಿನ ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದರೆ ಅಕ್ಷಯ ತೃತೀಯ ಆಗಿ ಬರೋ ಮೊದಲನೇ ಶುಕ್ರವಾರ ನೀವು ಅಕ್ಷಯ ತೃತೀಯ ಪೂಜೆ ಮಾಡ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.